ಅಲ್ಲ ಕೀ ತಗೊಂಡಿದ್ದಾರೆ ಕೊಡಂಗಿಲ್ಲ ಕರ್ಕೊಂಬರ್ಕೊಂತ ಕೀ ತಗೊಂಡಿದ್ದಾರೆ ರೆಡಿ ಐತೆ ಕೊಡಲ್ಲ 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 ನೀನು ಯಾರಿಗೆ ಫೋನ್ ಮಾಡ್ತೀಯ ಮಾಡು ಕೊಡಲ್ಲ ಬೀಗ ಕೊಡ್ರಿ ನಮಸ್ಕಾರ ಸ್ನೇಹಿತರೆ, ಈ ಒಂದು 8-10 ದಿನದಲ್ಲಿ ಒಂದು 2 ಗಲಾಟೆ ನಡೀತವೆ ಚಿತ್ರದುರ್ಗದಲ್ಲಿ. ಅದು ಪೊಲೀಸ್ನವ್ರಿಗೂ ಮತ್ತು ರಾಜಕಾರಣಿಗಳ ಮಧ್ಯದಲ್ಲಿ. ಕಳೆದ ವಾರ ನಡೆದಂಥ ಗಲಾಟೆ ಪೊಲೀಸ್ನವ್ರಿಗೆ ಮತ್ತು ಕಾಂಗ್ರೆಸ್ಸಿನ ಲೀಡ್ರು ಅಂತ ಅನ್ನಿಸ್ಕೊಂಡವ್ರ ಮಧ್ಯದಲ್ಲಿ. ಹಾಗೆ ಈ ಕಳೆದ ರಾತ್ರಿ ಏನು ಮತ್ತೊಂದು ಗಲಾಟೆ ಆಗುತ್ತೆ, ಅದು BJPಯ ಲೀಡ್ರು ಮತ್ತು ಪೊಲೀಸವರು ಮಧ್ಯದಲ್ಲಿ. ಯಾವ ಮಟ್ಟಕ್ಕಾಗುತ್ತೆ ಅಂದರೆ ಕೈ ಮಿಲಾಯಿಸ್ಕೊಳ್ಳೋ ಮಟ್ಟಕ್ಕೆ ಆಗುತ್ತೆ. ಬರೀ ಮಾತಲ್ಲೇ ಆ ಗಲಾಟೆಗಳು ನಿಂತೋಗಲ್ಲ. ಒಬ್ಬರ ಮೇಲೊಬ್ಬರು ಕೈ ಮಿಲಾಯಿಸ್ಕೊಳ್ಳೋ ಮಟ್ಟಕ್ಕೆ ಆ ಗಲಾಟೆಗಳು ನಡೀತದೆ. ಈ ಮೊನ್ನೆ ಕಳೆದ ರಾತ್ರಿ ಏನು ಗಲಾಟೆ ಆಗಿದೆಯಲ್ಲ, ಆ ಗಲಾಟೆಗೆ ಸಂಬಂಧಪಟ್ಟಂಗೆ ಆ ಸಬ್ ಇನ್ಸ್ಪೆಕ್ಟ್ರು ಒಂದು FIR ಕೂಡ ಮಾಡಿದ್ದಾರೆ. ಇವರು ಅದಕ್ಕೆ ಪ್ರತಿಯಾಗಿ ಒಂದಷ್ಟು ಪ್ರತಿಭಟನೆ ಅಂಥವನ್ನೆಲ್ಲ ಒಂದಷ್ಟು ಇವರು ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಯಾವ ಮಟ್ಟಕ್ಕೆ ಇವ್ರದ್ದು ಗಲಾಟೆ ಅಂದರೆ ಅದು ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಿಂಗೆಲ್ಲ ಆಗಿದೆ. ನೀವು ಸುಮ್ಮನೆ ಒಂದು ಸಾರಿ ಯೋಚನೆ ಮಾಡಿ, ಯಾವುದಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿ ಮಾಡಿದರೆ ಅಲ್ಲಿ ಪರಿಸ್ಥಿತಿ ಏನಾಗಿರ್ತಿತ್ತು, ಹೆಂಗಿರ್ತಿತ್ತು ನೋಡಬೇಕಿತ್ತು. ಅದು ಹೆಂಗಂದರೆ ಅವರು ಈ ಜೀವನ ಸಾಕು ಅನ್ನೋಗೆ ಈ ಪೊಲೀಸ್ನವ್ರು ನಡ್ಕೊಂಡ್ಬಿಡ್ತಿದ್ರು. ಆದರೆ ಇವರು ಒಂದಷ್ಟು ರಾಜಕಾರಣದ ಬಲ ಇರೋವಂಥವ್ರು, ರಾಜಕಾರಣಿಗಳ ಸಂಪರ್ಕದಲ್ಲಿರೋವಂಥವ್ರು, ಮತ್ತು ಜೊತೆಗೆ ಯಾವುದು BJP ಜಿಲ್ಲಾಧ್ಯಕ್ಷ ಅಂತ ಹೇಳ್ತಾರೆ. ಮತ್ತು ಕಳೆದ ಬಾರಿ ಗಲಾಟೆ ಮಾಡಿದವರು, ಈಗೇನು ಚಿತ್ರದುರ್ಗ ಉಸ್ತುವಾರಿ ಸಚಿವರಿದ್ದಾರೆ ಸುಧಾಕರ್, ಅವರ PA ಅಂತ ಹೇಳ್ಕೊಂಡವರು. ಒಂದು ವೇಳೆ ಸಾಮಾನ್ಯ ಜನಗಳಾಗಿದ್ದರೆ ಏನು ಗತಿ ಆಗ್ತಿತ್ತು? ಏನು ಗತಿ ಆಗ್ತಿತ್ತು ಅಲ್ವಾ? ಈಗ ಏನೂ ಆಗಲ್ಲ, ಏನೂ ಆಗಲ್ಲ. ಇವ್ರದ್ದು ಯಾರೋ ಮುಖಂಡರೊಬ್ಬರು ಅವ್ರಿಗೆ ಫೋನ್ ಮಾಡ್ತಾರೆ, ಅಲ್ಲಿಗೆ ಅವೆಲ್ಲ ನಿಂತು ಹೋಗ್ಬಿಡ್ತವೆ. ಆದರೆ ಇವುಗಳು ಈ ರೀತಿ ಇಂಥ ಘಟನೆಗಳು ನಡೆದಾಗ ಸಮಾಜದ ಸ್ವಾಸ್ಥ್ಯ ಹಾಳಾಗೋಗ್ತದೆ. ಹಾಳಾಗೋಗುತ್ತೆ. ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿದ್ದಂಥ ಒಂದು ಇಲಾಖೆಯ ಮೇಲೆ ಈ ರೀತಿಯಾದಂತಹ ಹಲ್ಲೆಗಳು ಪದೇ ನಡೀತಾ ಇದ್ದರೆ ಜನಸಾಮಾನ್ಯರ ಮೇಲೆ ಅದು ಎಂತಹ ಪ್ರಭಾವವನ್ನು ಬೀರುತ್ತೆ ಅಂಥೇಳಿ ಯೋಚನೆ ಮಾಡಬೇಕು. ಇಲ್ಲಿ ಇದಕ್ಕೆಲ್ಲ ಕಾರಣ ಆಗಿದ್ದು ಏನು? ಯಾಕಂದರೆ ಒಂದು ಪೊಲೀಸು ಸಬ್ ಇನ್ಸ್ಪೆಕ್ಟರ್ಗಳ ಮೇಲೆ ಆ ರೀತಿಯಾಗಿ ಹಲ್ಲೆ ಮಾಡೋ ಮಟ್ಟಕ್ಕೆ ಈ ಥರ ಒಂದಷ್ಟು ರಾಜಕೀಯ ಲೀಡ್ರುಗಳು ಅನ್ನಿಸ್ಕೊಂಡವರು ಈ ಮಟ್ಟದ ಗಲಾಟೆಯನ್ನು ಮಾಡಿದಾಗ, ಹಲ್ಲೆಯನ್ನು ಮಾಡೋದಕ್ಕೆ ತಯಾರಾಗ್ತಾರಂದಾಗ ಏನು ಕಾರಣ ಇದಕ್ಕೆಲ್ಲ? ಏನು ಕಾರಣ? ಸಿಂಪಲ್.
ಈಗ ಎಷ್ಟೇ ಪೊಲೀಸು ಪೊಲೀಸು ಮತ್ತು ಸಾರ್ವಜನಿಕರ ಮಧ್ಯದಲ್ಲಿ ಒಂದು ಜನಸ್ನೇಹಿ ಪೊಲೀಸು ಅಂತ ಅನ್ನಿಸ್ಕೋಬೇಕು, ಜನಗಳ ಸಂಪರ್ಕಕ್ಕಿರಬೇಕು, ಅವ್ರ ಜೊತೆಗೆ ಒಡನಾಟ ಇರಬೇಕು ಅಂತ ಏನೇ ಅಂದ್ಕೊಂಡ್ರೂ ಕೂಡ ಇಲಾಖೆ ಅದರದೇ ಆದ ಒಂದಷ್ಟು ನಿಬಂಧನೆಗಳಿದೆ. ಅದನ್ನು ಅವರು ಪಾಲನೆ ಮಾಡಲೇಬೇಕು. ಯಾಕೀಗಾಗುತ್ತೆ ಅನ್ನೋಂಥ ಕಾರಣವನ್ನು ಇವತ್ತು ಪೊಲೀಸ್ ಇಲಾಖೆ ಹುಡುಕ್ಕೋಬೇಕು. ಜನಸ್ನೇಹಿ ಪೊಲೀಸು ಆಗಿರಬೇಕು ನಿಜ, ಆಗ ಅಂದ್ಕೊಂಡು ಸಾರ್ವಜನಿಕರು ಮತ್ತು ಆ ಪೊಲೀಸ್ ಇಲಾಖೆ ಮಧ್ಯೆ ಒಂದು ಪರದೆ ಇರುತ್ತೆ. ಆ ಪರದೆ ಇರುತ್ತೆ, ಅದನ್ನು ಇವರು ದಾಟಬಾರ್ದು, ಅವರು ದಾಟಬಾರ್ದು. ಸಾರ್ವಜನಿಕರು ಅದನ್ನು ದಾಟಬಾರ್ದು, ಪೊಲೀಸವರು ಕೂಡ ಅದನ್ನು ದಾಟಬಾರ್ದು. ಅದನ್ನು ದಾಟಿ ಹೋದಾಗ ಈ ರೀತಿಯಾದಂಥ ಘಟನೆಗಳು ಸಂಭವಿಸ್ತವೆ. ನೀವು ಸುಮ್ಮನೆ ನೋಡಿರ್ತೀರಿ. ಇತ್ತೀಚಿನ ದಿನಗಳಲ್ಲಿ ಪೊಲೀಸವರು ಕೆಲವರ ಜೊತೆಯಲ್ಲಿ ಎಂತಹ ಒಡನಾಟವನ್ನು ಇಟ್ಕೊಂಡಿರ್ತಾರೆ ಅಂದರೆ ತೀರಾ ಅದು ಅಲ್ಲಿ ಕೆಲವು ಸಮಾಜಘಾತಕ ಶಕ್ತಿಗಳ ಜೊತೆಗೂ ಕೂಡ ಭಾಳ ಒಂದು ಉತ್ತಮವಾದಂಥ ಒಂದು ಸಂಬಂಧ ಪರಿಚಯವನ್ನು ಬೆಳೆಸ್ಕೊಳ್ತಾರೆ. ಅವರುಗಳ ಜೊತೆಯಲ್ಲಿ ಓಡಾಡ್ತಾರೆ. ಅದು ಏನಾಗುತ್ತೆ, ಅವರು ಸಲಿಗೆಯಾಗಿ ತಗೊಳ್ತಾರೆ. ಅಂಥವ್ರು ಸಲಿಗೆಯಾಗಿ ತಗೊಳ್ತಾರೆ. ಆಗ ಸಮಾಜದಲ್ಲಿ ಏನೆಲ್ಲ ನಡೆದೋಗ್ಬಿಡ್ತಾವೆ. ಕೆಲವರು ನಾವು ನೋಡಿದ್ದೀವಿ, ಕೆಲವರು ಇಸ್ಪೇಟ್ ಆಡ್ಸೋರ ಜೊತೆ ತಿರ್ಗೋದು, ಮಟಕ ಬರೆಯೋರ ಜೊತೆ ತಿರ್ಗೋದು ಅಲ್ವಾ. ಇನ್ನೇನೋ ಒಂದಷ್ಟು ಅವ್ನಿಗೆ ಗೊತ್ತಿರುತ್ತೆ ಇವನು ಸೊಸೈಟಿಯಲ್ಲಿ ಇವನು ಒಂದಷ್ಟು ವ್ಯಭಿಚಾರಿ ಇದ್ದಾನೆ ಅಂತ, ಅವನು ಜೊತೆಗೆ ಎಕ್ಕಂಡು ತಿರ್ಗೋದು. ಅಥವಾ ಇವನು ಇಲ್ಲಿಗಲ್ಲು ಕೆಲಸದಲ್ಲಿ ಭಾಗಿಯಾಗಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ಅವನ ಜೊತೆಯಲ್ಲೂ ಕೂಡ ಸಾರ್ವಜನಿಕವಾಗಿ ಮಾತಾಡ್ತಾರೆ. ಯಾರು ಇಲ್ಲಿಗಲ್ ಕೆಲಸ ಮಾಡ್ತಾರೆ, ಇಲ್ಲಿಗಲ್ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಾರೆ, ಅವರ ಜೊತೆಯಲ್ಲಿ ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆಯವರು ಕಾಣಿಸ್ಕೊಂಡಾಗ ಪರಿಸ್ಥಿತಿ ಹೇಗಿರುತ್ತೆ? ಅವನು ಅದನ್ನು ಸಲಿಗೆಯಾಗಿ ತಗೊಳ್ತಾನೆ. ಅವನಿಗೆ ಮತ್ತು ಯಾವ ಮುಲಾಜು ಇಲ್ದಂಗೆ ಅವನ ಸೊಸೈಟಿಯಲ್ಲಿ ಅವನ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಹಾಗೆ ಇಲ್ಲಿ ರಾಜಕಾರಣಿಗಳು ಕೂಡ ಅವ್ರು ಏನೇ ಇರ್ಬೋದು, ಯಾವುದೇ ಪಕ್ಷದ ಲೀಡ್ರ್ ಇರ್ಬೋದು, ಕಾರ್ಯಕರ್ತರಿರ್ಬೋದು, ಲೀಡ್ರ್ ಇರ್ಬೋದು, ಅವ್ರುಗಳ ಜೊತೆಯಲ್ಲಿ ಎಷ್ಟು ಬೇಕೋ ಅಷ್ಟು ಇದ್ದಾಗ ಏನೂ ಆಗಲ್ಲ. ಅದು ಏನು ನಾನು ಹೇಳಿದ್ನಲ್ಲ, ಆ ಪರದೆ ಏನಂತ ಒಂದು ಪರದೆ ಇರುತ್ತಲ್ಲ, ಅದನ್ನು ದಾಟಿದಾಗ ಈ ರೀತಿಯಾದಂತಹ ಘಟನೆಗಳು ಸಂಭವಿಸ್ತವೆ. ಇಲ್ಲಾಗಿರೋದು ಅದೇ, ಇವರಿಗೆ ಒಂದಷ್ಟು ಸಲಿಗೆಯಿಂದ ಮಾತಾಡ್ತಿರ್ತಾರೆ, ಸಲಿಗೆಯಿಂದ ನಡ್ಕೊಳ್ತಿರ್ತಾರೆ. ಅವ್ರಗಳ ಜೊತೆಯಲ್ಲಿ ಒಂದಷ್ಟು ಏನೆಲ್ಲ ನಡೀತಿರ್ತದೆ. ಅಂದರೆ ಈಗಾಗಿದೆಯಲ್ಲ ಪೊಲೀಸು ಇವ್ರು ಮಾಡಿದ್ದಾರೆ ಆ ಥರ ಅಂತಲ್ಲ. ಬಹುತೇಕ ಈ ರೀತಿ ಚಟುವಟಿಕೆಗಳನ್ನು, ಈ ರೀತಿಯಾದಂತಹ ನಡೆಯನ್ನು ನಾವು ನೋಡಿದ್ದೀವಿ. ಇಲ್ಲಿ ಒಂದೇನು ಅಂತಂದರೆ, ಪೊಲೀಸ್ ಇಲಾಖೆ ಕೇವಲ ಯಾರೋ ಜಗಳ ಆಡ್ಕೊಂಬಂದರು, ಗಲಾಟೆ ಮಾಡ್ಕೊಂಡು ಬಂದರು, ಬಡ್ದಾಡ್ಕೊಂಡು ಬಂದರು, ಅವ್ರದ್ದು ಕೇಸ್ ಮಾಡ್ಕೊಳ್ಳೋದು, ಅವ್ರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡೋದು, ಜೈಲಿಗೆ ಬಿಟ್ಟು ಬರೋದು, ಇಷ್ಟು ಮಾತ್ರ ಅಲ್ಲ. ಇವತ್ತು ಇಡೀ ಸಮಾಜವನ್ನು ಸುಭದ್ರವಾಗಿ ಇಡುವಂತಹ ಜವಾಬ್ದಾರಿ ಇರುವಂಥದ್ದು ಪೊಲೀಸ್ ಇಲಾಖೆಯಲ್ಲಿ. ಪೊಲೀಸ್ ಇಲಾಖೆ ಒಂದಷ್ಟು ಏರುಪೇರಾದರೂ ಕೂಡ ಇಡೀ ಸಮಾಜದ ಸ್ವಾಸ್ಥ್ಯ ಹಾಳಾಗೋಗ್ತದೆ. ಹಾಗಾಗಿ ಏನೇ ಜನಸ್ನೇಹಿ ಪೊಲೀಸು ಅಂತ ಅಂದ್ಕೊಂಡ್ರು ಕೂಡ ಒಂದು ಡಿಸ್ಟೆನ್ಸನ್ನು
ಪೊಲೀಸ್ ಇಲಾಖೆ ಇಟ್ಕೊಳ್ಳೇಬೇಕು. ಪೊಲೀಸ್ ಇಲಾಖೆ ಅಂಥದ್ದೊಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಲೇಬೇಕು. ಹಾಗೆ ಈ ಏನು ರಾಜಕಾರಣಿಗಳು ಅನ್ಸ್ಕೊಂಡವರು, ರಾಜಕೀಯ ಮುಖಂಡರು ಅನ್ಸ್ಕೊಂಡಿದ್ದಾರಲ್ಲ, ಅವರೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ಏನು ಅಂದರೆ, ಇವತ್ತು ಪೊಲೀಸ್ ಇಲ್ಲದೆ ಸೊಸೈಟಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮನ್ನೆಲ್ಲರೂ ಕೂಡ ರಕ್ಷಣೆ ಮಾಡ್ತಾ ಇರೋದು ಪೊಲೀಸ್ ಇಲಾಖೆ ನಮ್ಮನ್ನು ರಕ್ಷಣೆ ಮಾಡ್ತಾಯಿದೆ. ಅಂಥದ್ದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಮತ್ತು ಲೀಡ್ರುಗಳು ಅನ್ನಿಸ್ಕೊಂಡವರು, ಮುಖಂಡರುಗಳು ಅನ್ನಿಸ್ಕೊಂಡವ್ರೆ ಈ ರೀತಿ ತಾಳ್ಮೆ ತಪ್ಪಿದರೆ ಏನಾಗುತ್ತೆ? ತಾಳ್ಮೆ ತಪ್ಪಿದರೆ ಏನಾಗುತ್ತೆ? ಇಂತಹ ಘಟನೆಗಳು ಸಂಭವಿಸ್ತವೆ. ನಿಮ್ಮನ್ನೇ ಲೀಡ್ರ್ ಅಂದ್ಕೊಂಡವರು ನೀವೇ ಈ ರೀತಿ ನಡ್ಕೊಳ್ತಿದ್ರೆ ನಿಮ್ಮ ಹಿಂದೆ ಇರುವಂತಹ ಕಾರ್ಯಕರ್ತರು ಹೇಗೆ ನಡ್ಕೊಳ್ತಾರೆ? ಕಾರ್ಯಕರ್ತರ ಆಟ ಇನ್ನೆಂಥದ್ದಿರ್ತದೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ. ಏನು ಮೊನ್ನೆ ಒಂದಷ್ಟು ಬೆಳೆ ಬಟ್ಟೆ ಹಾಕ್ಕೊಂಡು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿಕೊಂಡು ಬಂದ ಅಂತಂದರೆ ಮುಗೀತು, ಅವ್ರನ್ನ ಹಿಡಿಯೋಂಗೇ ಇಲ್ಲ. ಮನಸೋ ಇಚ್ಛೆ ನಡ್ಕೊಳ್ತಿದ್ದಾರೆ. ಅಕಸ್ಮಾತ್ ಏನಾದರೂ ಆದಾಗ ಯಾರಾದರೂ ಕೇಳಕ್ಕೆ ಹೋದರೆ ಅವ್ರ ಲೀಡ್ರುಗಳಿಗೆ ಫೋನ್ ಹಾಕಿ ಕೊಟ್ಬಿಡೋದು. ಈ ರೀತಿ ಆಗ್ತಾ ಹೋದರೆ ಸಮಾಜದ ಸ್ವಾಸ್ಥ್ಯ ಹಾಳ್ಗೆಡುತ್ತಲ್ಲ ಅದು. ಹಾಗಾಗಿ ಯೋಚನೆ ಮಾಡಬೇಕು ಲೀಡ್ರುಗಳಾದವರು. ಸುಮ್ಮನೆ ಲೀಡ್ರು ಅಂದ ತಕ್ಷಣ ಯಾವುದೋ ಒಂದು ಪಕ್ಷದ ಕಾರ್ಯಕರ್ತ ಮೆಂಬರ್ಶಿಪ್ ತಗೊಂಬಿಟ್ಟು ಕಾರ್ಯಕರ್ತ ಆಗಿ ಲೀಡ್ರಾಗಿ ಅಥವಾ ಯಾವುದೋ ಒಂದು ಹುದ್ದೆಯನ್ನು ಅಲಂಕರಿಸ್ಕೊಳ್ಳೋದು ಅಷ್ಟೇ ಅಲ್ಲ. ಒಬ್ಬ ನಾಯಕ ಅನ್ನಿಸ್ಕೊಂಡವನಿಗೆ, ನಾಯಕ ಆಗಬೇಕು ಅಂತ ಅಂದ್ಕೊಂಡವನಿಗೆ ಮೊದಲು ಬೇಕಾಗಿರುವಂಥದ್ದು ತಾಳ್ಮೆ ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಶಕ್ತಿ. ಅಂಥದ್ದೊಂದು ಜಾಣ್ಮೆ ಇರಲೇಬೇಕು. ಅದು ಇಲ್ಲದೆ ನಾನು ಇಂಥ ಪಕ್ಷದ ಲೀಡ್ರು, ನಾನು ಇಂಥ ಪಕ್ಷದ ನಾಯಕ ಅಂತ ಅಂದ್ಕೊಂಡು ಒಂದಷ್ಟು ದರ್ಪವನ್ನು ತೋರಿಸ್ತಾ ಹೋದಾಗ ಅದು ಲೀಡರ್ಶಿಪ್ ಅನ್ಸ್ಕೊಳ್ಳಲ್ಲ. ಅದೊಂದು ಗೂಂಡಾ ವರ್ತನೆ ಆಗುತ್ತೆ. ಆ ಸಂದರ್ಭಕ್ಕಲ್ಲಿ ಏನೇ ನಡೆದಿರ್ಬೋದು ಅದನ್ನು ತಿಳಿಗೊಳಿಸೋಕ್ಕಾಗದೆ ಕೈ ಮಿಲಾಯಿಸ್ಕೊಳ್ಳೋ ಮಟ್ಟಕ್ಕೆ ಇವ್ರು ಬರ್ತಾರಂದರೆ ಇವ್ರನ್ನ ಲೀಡ್ರುಗಳು ಅಂತ ಒಪ್ಕೋಬೇಕಾ? ಲೀಡ್ರ್ ಆದವನು ಪ್ರತಿ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ತನ್ನ ಕಾರ್ಯಕರ್ತರಿಗೆ ಹೇಳ್ಕೊಡ್ಬೇಕು. ಯಾರ್ಯಾರ ಹತ್ರ ಹೆಂಗೆ ನಡ್ಕೋಬೇಕು ಮತ್ತು ಯಾವ್ಯಾವ ಇಲಾಖೆಗಳಲ್ಲಿ ನಮಗೆ ಏನೆಲ್ಲ ಮಾಡ್ತದೆ. ಮತ್ತು ಸರ್ಕಾರಿ ನೌಕರರು ಹಾಗೂ ಸಾರ್ವಜನಿಕರು ಇವರ ಇಬ್ಬರ ಮಧ್ಯದಲ್ಲಿ ನಾವು ಲೀಡ್ರುಗಳು ಅಂತ ನಿಂತಿದ್ದೀವಿ. ನಾವು ಹೇಗೆ ಇರಬೇಕು ಅನ್ನೋದನ್ನು ಕಲ್ತ್ಕೋಬೇಕು ಮತ್ತು ಕಲಿಸ್ಬೇಕು. ಯಾವುದೋ ಒಂದು ರಾಜಕೀಯ ಪಕ್ಷದ ಮುಖಂಡರಾಗ್ಬಿಟ್ರೆ ಏನೆಲ್ಲ ಮಾಡ್ಬೋದು ನಾವು ಅನ್ನೋಂತಹ ಒಂದು ಭ್ರಮೆಯನ್ನು ಬಿಡಬೇಕು. ಹಾಗೆ ಪೊಲೀಸ್ನವರು ಕೂಡ ಹೆಚ್ಚು ಸಲಿಗೆ ಕೊಟ್ಟಾಗ ಈ ರೀತಿ ಘಟನೆಗಳು ನಡೀತದೆ. ಯಾಕಂದರೆ ಕೆಲವರು ಪೂರ ಸಲಿಗೆ ಕೊಟ್ಕೊಳ್ತಾರೆ. ಇನ್ನು ಅಕಸ್ಮಾತ್ ಒಂದಷ್ಟು ದಕ್ಷತೆಯಿಂದ ಇರೋರಿಗೆ ಅವರು ಈ ಥರ ಸಮಸ್ಯೆಗಳನ್ನ ಕೂಡ ಎದುರಿಸ್ಬೇಕಾಗತ್ತೆ. ಯಾಕಂದರೆ ಅವ್ರು ಎಲ್ಲರೂ ಒಂದೇ ಥರ ನೋಡ್ಬಿಡ್ತಾರೆ. ಅದರಲ್ಲೂ ಪೊಲೀಸ್ ಇಲಾಖೆ ಇದೆಯಲ್ಲ, ಪೊಲೀಸ್ ಇಲಾಖೆ ಸಾರ್ವಜನಿಕವಾಗಿ ಯಾರ ಜೊತೆಗಾದರೂ ಓಡಾಡುವಾಗ 100 ಸರಿ ಯೋಚನೆ ಮಾಡಬೇಕು. ಇಲ್ಲಾಂದರೆ ಅದನ್ನೇ ಬಂಡವಾಳ ಮಾಡ್ಕೊಂಡು ಏನೆಲ್ಲ ಮಾಡಿದಂಥ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಹಾಗಾಗಿ ಪೊಲೀಸ್ನವರು ಯೋಚನೆ ಮಾಡಬೇಕು, ಮುಖಂಡರುಗಳು ಯೋಚನೆ ಮಾಡಬೇಕು ಹೇಗೆ ನಡ್ಕೋಬೇಕು ಅಂತ. ಇಲ್ಲಾಂದರೆ ಎರಡೂ ಕೂಡ ದಾರಿ ತಪ್ಪಿದ ಹಡಗುಗಳಾಗ್ಬಿಡ್ತವೆ. ಮುಂದೆ ಅದರ ಎಫೆಕ್ಟನ್ನು ಸಾರ್ವಜನಿಕರು ಅನುಭವಿಸ್ಬೇಕಾಗುತ್ತೆ. ಯಾಕಂತಂದರೆ ಇವರು ಮೊದಲೇ ಹೇಳಿ ಕೇಳಿ ಒಂದಷ್ಟು ಮುಖಂಡರು ಯಾರನ್ನೋ ಕಾರ್ಯಕರ್ತರು ಪಾಪ ಅವ್ರು ಸುಮ್ಮನೆ ಬಂದು ಹೋಗೋಂಥವ್ರು ಅವ್ರನ್ನ ಕರ್ಕೊಂಡು ಮತ್ತೆ ಸ್ಟೇಷನ್ ಮೇಲೆ ನುಗ್ಗೋದು. ಇವರೆಲ್ಲೋ ಆಯಾಗಿ ಇದ್ಬಿಡ್ತಾರೆ. ಏನು ಪಾಪ ಓದಂಥ ಅಮಾಯಕರು ಕಾರ್ಯಕರ್ತರು ಇರ್ತಾರಲ್ಲ, ಅವರೇನೋ ಸ್ಟೇಷನ್ ಮೇಲೆ ನುಗ್ಗೋದು, ಕಲ್ತುರೋದು,
ಮಣ್ಣು ತೂರೋದು, ಇನ್ನೇನೋ ಕಾರಿಗೆ ಬೆಂಕಿ ಹಚ್ಚೋದು ಅಂತಿಂಥವೆಲ್ಲ ಮಾಡಿ ಅವ್ರು ಜೈಲು ಪಾಲಾಗ್ತಾರೆ. ಲೀಡ್ರುಗಳು ಆರಾಮಾಗಿರ್ತಾರೆ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಒಂದು ಸಾರ್ವಜನಿಕವಾಗಿ ಒಂದು ವ್ಯವಸ್ಥೆಯನ್ನು ಹಾಳುಗೆಡುವಂಥ ಕೆಲಸ ಯಾರಿಂದನೂ ಆಗಬಾರ್ದು. ನಮಸ್ಕಾರ.